ಹೇ ಜನನೇ, ಜಲವನ್ನು ಸ್ವೀಕರಿಸು. ನಮ್ಮ ಬಿಸಿಲಲ್ಲ ಅಕ್ಕಯ್ಯ, ಅದೇನು ದೇವ? ಈ ನಾಲ್ಕು ರಕ್ತವನ್ನು ನೋಡಿದ ಕ್ಷಣವೇ ನನಗೆ ಜಲದ ದಾಹವೇ ಅಡಗಿತು. ಹೌದೇನು ದೇವ? ನನಗೆ ಸಂಗಮಿಸುವಂತಾಯಿತು. ಅಕ್ಕಯ್ಯ, ಈ ಅನ್ನ ಭಿನ್ನಪವನ್ನು ಚೆನ್ನಾಗಿ ಲಾಯಿಸು. ಮುಂದೆ ನಡೆಯುವ ಕಾರ್ಯವನ್ನು ಲಕ್ಷ್ಯ ಕೊಟ್ಟು ಈಕ್ಷಿಸು. ಈ ನಿಮ್ಮರ ಮನೆಯ ಮುಂಭಾಗದಲ್ಲಿ ನಿಂತಿರುವ ಈ ಮನೆಯವರು ಹಾರು ಈ ಲವಣ ಶಿರೋ ರಕ್ತಮ ಮೆತ್ತನ್ನು ಸಂಪಾದಿಸಿದೆ. ಅಗ್ರಜೆ, ಈ ನಿಮ್ಮರ ಮನೆಯ ಸಭಾ ಮೋಹನಾಂಗಿಯರೆಂಬ ತೀರ ಸಮುದ್ರಕ್ಕೆ ಶರತ್ಕಾಲದ ಪೌರ್ಣಮಿ ಚಂದ್ರನ ಉದಯವಾದಂತೆ ಏಕೆ ರೂಪಾದಿಗಳು ಕನ್ನಡಿ ಕಟ್ಟಿದ ಮುಖ್ಯನಂತೆ. ಅಗ್ರಜೆ, ನಕ್ಕನಾದ ಕರದ ಬಿಡಿದ ಕಟ್ಟಗದ ಲಕ್ಷ್ಮಿಯಂತೆ, ನಕ್ಷತ್ರದ ರೋಹಿಣಿಯಂತೆ, ವನದ ಮಾಮರದಂತೆ, ಗುಣದ ಕ್ಷಮೆಯಂತೆ, ಆಪ್ಸರತಿಯ ಊರ್ವಶಿಯಂತೆ, ಕಾಂತಿಯ ಮುಂಗಾರು ಮಿಂಚಿನಂತೆ, ಪುಟ ಹಾಕಿದ ಬಂಗಾರದ ಬೊಂಬೆಯಂತೆ ಅಂತ ಪ್ರತಿಪಾದಿಸುವ ಈ ಸುಂದರ ಸ್ತ್ರೀಯದಾರು ಎನ್ನ ಮನನಂದ ಅರುಶಾಂಕುರವಯವಲ ರೂಪದಲ್ಲಿ ನಾಟಿತು. ಜೀವನವೆಂಬ ತರಂಗಿಣಿಯು ದಾಟಿತು. ಅಗ್ರಜೆ, ರಾಣೆ, ಗಿರಿಜೆ, ಶಾರದೆ, ದಶೆ ಹೇಳುತ್ತಾರೆ. ಅಗ್ರಜೆ, ಎಲ್ಲ ದೇವಾಂಗಿನಿಯರ ರೂಪಗಳನ್ನು ಒಂದುಗೂಡಿಸಿ ಬಹುಬುದ್ಧಿಯಿಂದ ಲೋಕೇಶನು ಈ ಸ್ತ್ರೀಯನ್ನು ಸೃಷ್ಟಿ ಮಾಡಿದವನು. ಇವಳ ರೂಪ ಯೌವನವನ್ನು ಕಂಡು ನಾನು ಹೇಗೆ ನಿರ್ಧರಿಸಬೇಕು? ಹೇಗೆ ನಿರ್ಧರಿಸಿಲ್ಲ ಎಂದು ಹೇಳಿದೆಯಾ? ಹೌದಾಗ್ತದೆ. ಇವಳನ್ನು ಕಂಡು ಹೌದಾಗ್ತದೆ ನಿರ್ಧರಿಸಬೇಕು. ಅಂತ ಸುಂದರ ಸ್ತ್ರೀಯನ್ನು ನೋಡಿ ನನಗೆ ಹೇಗೆ ನಿರ್ಧರಿಸಬೇಕಾಗ್ತದೆ? ಅನುಜನೇ, ಹೌದಾಗ್ತದೆ. ಅವಳು ಯಾರೆಂದು ಕೇಳ್ತೀವಿಯಲ್ಲ? ಹೌದಾಗ್ತದೆ. ಹೇಳಲೇ? ಅವಳು ಚೆನ್ನಾಗಿರಬೇಕಾಗ್ತದೆ. ಹೇಳುವೆಯಾ? ಹೌದಾಗ್ತದೆ. ಆಗ್ತದೆ. ಹೇಳುವಲ್ಲಿ ಕೇಳು. ಅದೇನು ಚೆನ್ನಾಗಿರತ್ತಯ್ಯ? ಕೇಂದ್ರ ರಾಜಚಂದ್ರ ಅವರ ವಿಜಯವಾದ ದೇವರ ವಿಜಯವನ
ಯಾವುದು? ಹೌದಾಗ್ರಿ ಅದರಂತೆ ಈ ಸ್ತ್ರೀಯರ ಬಂದ್ರವಳು ನಮ್ಮ ಮನೆಯ ದಾಸಿ ಕೆಲಸಕ್ಕಾಗಿರುವಳು. ಇವಳ ಗೋಷ್ಠಿಯಲ್ಲಿ ಏತಕ್ಕೆ ಬೇಕಾದ ಕಡೆ ಶ್ರೀಮಣಿ. ಆದ್ರೆ ಅಹೋ ಅಕ್ಕಯ್ಯ, ನನ್ನ ನುಡಿಯನ್ನು ಚೆನ್ನಾಗಿ ಕೇಳು. ದೇವೇಂದ್ರನ ಸಭಾನಾಯಕಿಯರಾದ ಆಂತರಂದ್ರಿಯ ರಕ್ತಕಾಂತಿ ಅಂತ ಪೂರ್ವಶದ ಮಹಾನಾಯಕಿಯರೇ ಮಹಾನಾಯಕಿಯರೆಂದು ಹೇಳ್ತಾರೆ. ಆದ್ರೆ ಊರ್ವಶಿ ಎಂದರೆ ಪೂಜೆ ರೂಪದವಳು ಅವನಿಂದ ತೆಗಿತಾಳು. ರಂಬೆ ಎಂದರೆ ಬಾಳಗಿರದ ಬಾಳು ಯಾತಕ್ಕೆ ತರ ರೂಪದಳು ಅತಿ ಶ್ರೇಷ್ಠ ಪಾರ್ವತಿ ಎಂದು ಹೇಳ್ತಾರೆ. ಈ ಮೋಹನಾಂಗಿಯ ಮಂಗುಳಂ ಕಂಡು ಬೃಂಗಾದಿಗಳು ಪುಷ್ಪದಳು ಅಡಗಿದವು. ಈಕೆ ನಾಚಿಕೆಯನ್ನು ಕಂಡು ಪಟ್ಟಿತು. ಆದ್ರೆ ಈ ನಾರಿ ಮಣಿಗಳ ಮೈಬಣ್ಣಕ್ಕೆ ನಿಂಬೆ ಹಣ್ಣು ಉಳಿಯುವಂತೆ ಆಯಿತು. ಈಕೆ ದಂತ ಪಂಕ್ತಿಗಳ ತಳಕವನ್ನು ಒಡೆಯುವುದನ್ನು ಕಂಡು ಆಕಾಶವನ್ನು ಈ ಕಡೆಗೆ ಈ ನಯನಾಕ್ಷಿಯ ನಯನ ಬೆಳಕಿನ ಎಳೆ ಮೀನುಗಳು ಮೇಲೆ ಕೆದ್ದು ಕುಪ್ಪಾಗಿ ನೀರನ್ನು ಉಳಿದವು. ಆದ್ರೆ ಈ ಸುಂದರಾಂಗಿಯ ಜಗಮಿಡಿಯ ಕಂಡು ಕೃಷ್ಣ ಸರ್ಪವು ಹಾಕಿತು. ಅಹೋ ಅಕ್ಕಯ್ಯ, ಈ ಗಜಗಾಮಿನಿಯ ಕಾಲಲ್ಲಿದ್ದ ದಿವ್ಯಾಭರಣ ಗಲ್ ಗಲ್ ಎಂಬ ಕಾಲಗತ್ತಿಗೆ ನಡೆಯುವುದನ್ನು ಕಂಡ ಅಂಶವು ನಡೆಯ ಹೊಲ್ಲಕ್ಕೆ ಗಗನ ಕೇಳಿತು. ಆದ್ರೆ ಈ ಸುಂದರ ಮಣಿಗಳ ದಾರು ಜಾಗೃತಿಯಿಂದ ಕೇಳಿ ನನ್ನ ಮನಸ್ಸು ಸಂತೋಷಪಡಿಸಮ್ಮ. ಆದ್ರೆ ನಿಮಗೆ ಒಳಗಡೆ ಕೆಲಸ ಇರುವುದು, ನಾನಿನ್ನೂ ಹೋಗಿ ಬರುವೇನು. ಹೋಗಿ ಬರುವ ಸ್ಥಳ ಸಹೋದರ ಅಕ್ಕಯ್ಯ, ನಿನ್ನ ಹೊಗಳಿಕೆ ಮಾತನ್ನು ಕೇಳಲಾರದೆ ಅವಳು ಹೊರಟು ಹೋದಳು. ಅಕ್ಕಯ್ಯ ಏತಕ್ಕಾಗಿ ಹೊರಟವಳು? ನಿನ್ನ ಮಾತುಗಳನ್ನು ಕೇಳಲಾರದೆ ಹೋದಳು. ನಾನು ಮಾತನಾಡುವುದು ನೋಡಿ ಖುಷಿಯಿಂದ ಒಳ್ಳೆಯವಳು ಅಕ್ಕಯ್ಯ, ಸಂತೋಷವಾಗಿ ಹೋಗಿ ಸಂತೋಷದಿಂದ ಒಳ್ಳೆಯವಾಗ್ತದೆ. ನಿನಗೆ ಹಾಗೆ ಅನಿಸುತ್ತದೆ. ನಮ್ಮನೆ ಅಕ್ಕಯ್ಯ ಕಂಡು ಹೊಗಳವರನೆ ಮಾಡಬಾರದು. ಯಾಕೆ ಒಳ್ಳೆಯವಾಗ್ತದೆ? ಆಗ್ತದೆ. ಹೇಳುವನೆ ಕೇಳ. ಅಕ್ಕಯ್ಯ ಹೊಗಳಿ ವರ್ಣನೆ ಮಾಡುವುದು ನ್ಯಾಯವಲ್ಲ. ತಮ್ಮನೇ ಪರಸತಿಯನ್ನು ಕಂಡು ಹೊಗಳಿ ವರ್ಣನೆ ಮಾಡುವುದು ಧರ್ಮವಲ್ಲ. ನಿನ್ನ ರಥವ ಸಿದ್ಧವಾಗಿದೆ, ಸುಮ್ಮನೆ ಹೊರಡು ಸಹೋದರ ವೀರಾತಿ ವೀರ. ಅಕ್ಕಯ್ಯ, ಪರಸ್ತ್ರೀಯನ್ನು ನೋಡಿ ವರ್ಣಿಸಬಾರದು ಅಂತ ಹೇಳಿದಲ್ಲ, ಅದು ಯಾತಕ್ಕೆ ವರ್ಣಿಸಬಾರದು ಅಕ್ಕಯ್ಯ? ಆಗ್ತದೆ ಯಾವ ಪರಸತಿ ಯಾತಕ್ಕೆ ಅಕ್ಕ ತಂಗಿರ ನೋಡಿಕೊಳ್ಳಬೇಕು. ಅಪ್ಪೋ ಅಕ್ಕಯ್ಯ, ಅಮ್ಮಯ್ಯ
ನಾನು ಕೇಳಿದ್ದು ನೀನು ಕೊಡುತ್ತೆ ಅನ್ನುವುದು ದುರ್ಲಭ. ನಿನಗೆ ಕೊಡಬೇಕೆಂಬ ಹಂತಕ್ಕೇನೆ ಹುಟ್ಟಿದ್ದೆ ನಿಜವಾದರೆ ನಾನು ನಿನ್ನ ಹೊರಗಿನ ಕೊಟ್ಟರೆ ನನ್ನ ಮನಸ್ಸೆಂಬ ಬಂಗಾರದ ಮುಸಿಯುವ ಪುಟ್ಟ ಬಿಟ್ಟು ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನತೆ ಎಂಬ ಕೊರತೆಯಿಂದ ಸಾಗಬಡಿದು ಮನ್ಮತನ ಮನಗಾವಿನಿಂದ ತಂತಿಯನ್ನು ಸುತ್ತಿ ಕಾಮ ಕಂಪನೆಂಬ ತಗಡಿಗೆ ನೀವಂತಹ ರಕ್ತನ ಬಿಟ್ಟು ಎನ್ನ ಎದೆಯೋಳು ಪತಕಮ ಮಾಡಿ ಧರಿಸಿ ನಡೆಯುವೆ. ಆಗಿದೆ ನನಗೆ ಒಂದು ಮಾತಿಗೆ ನಿಲ್ಲಿ ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ, ನೀನು ಬೇರೆ ನುಡಿಗೆ ಸಲ್ಲುವೆ. ಆಗಿದೆ ಈ ಸ್ತ್ರೀಯರ ಸಮಾನ ಸುರ ನರ ದಂಡ ಗಂಧರ್ವ ಸರಿಗಾಣರು. ಆಗಿದೆ ಅಷ್ಟಾದೃಷ್ಟ ಇದು ಒಂದು ಎನ್ನ ಅದೃಷ್ಟ. ನಾನು ಬಲು ಪಾಪಿಷ್ಟ, ಇದರ ಮೇಲೆ ನಿನ್ನಿಷ್ಟ, ಏಳದನ ಕಷ್ಟ ಕಾಮನೆಯ ದಟ್ಟ. ಮದನ ಕದನಕ್ಕೆ ಗುರಿಯಿಟ್ಟ ಪುಷ್ಪಾಸ್ತ್ರವನ್ನು ಕೊಟ್ಟ ಈ ದಾನ ಮಾಡುವುದೇ ಮಹಾ ಕಷ್ಟ. ಆಗ್ರಹೇ ಇದಕ್ಕೆ ಔಷಧವನ್ನು ಕೊಡಿಸು, ಕಾಮಿನಿ ಎಂಬ ಕವಚವನ್ನು ತೊಡಿಸು. ಈ ಮೇಷನಿಯನ್ನೇ ಮುಡಿದರೆ ಮುಡಿಯಲು ಈ ಮದನ ಸಂಗಡಕ್ಕೆ ಈ ವನಿತಾ ಮನೆಗಳನ್ನು ಕರೆಯಿಸು. ಆಗ್ರಹೇ ಎನ್ನ ಜೀವವನ್ನು ಉಳಿಸಿ ಉದ್ಧಾರ ಮಾಡಿ ಸರಿಯ ಮಾತೆ. ಅಕ್ಕಯ್ಯ ಈ ಸ್ತ್ರೀಯಳು ಗಂಧರ್ವ ಸ್ತ್ರೀಯಳು, ಈಕೆಯ ಪತಿಗಳು ಗಂಧರ್ವರಂತೆ. ಆ ಗಂಧರ್ವರು ಸುಳ್ಳು ಯಾಕೆ ಆಗಿದ್ದೆ? ನಾವೇಕೆ ಸುಳ್ಳು ಹೇಳಲು? ನೀವು ಸುಳ್ಳು ಹೇಳಲು ಆಗಿದ್ದೆ. ಅವರು ನೀನೇನು ಅವಳ ಮೇಲೆ ಮನಸ್ಸು ಮಾಡಿರಿ, ಆದ್ರೆ ಅವಳಿಗೆ ನಿನ್ನ ಮೇಲೆ ಮನಸ್ಸಿರಬೇಕಲ್ಲ. ನೀನು ಅಕ್ಕಯ್ಯರು ಒಡಬಿಟ್ಟು ಅಕ್ಕಯ್ಯರವಾಗಿ ನನಗೆ ಅದಕ್ಕೆ ಭಯ ಆಗ್ತದೆ, ಯಾವತ್ತಿಗೆ ಭಯ ಆಗ್ತದೆ. ನಾನು ಮಾಡಿಕೊಡಬೇಕು. ಹೌದಾಗ್ತದೆ. ಅದೇನು ಚೆನ್ನಾಗಿ ಅಕ್ಕಯ್ಯ ಈ ಸ್ತ್ರೀಯಳು ಮಹಾ ಪತಿವ್ರತೆ. ಈ ಸ್ತ್ರೀಯಳು ಸಂತೋಷವಾಯಿತೆ. ಈ ಸ್ತ್ರೀಯಳ ಗಂಧರ್ವ ಸ್ತ್ರೀಯಳು, ಈಕೆಯ ಪತಿಗಳು ಗಂಧರ್ವರಂತೆ. ನಮ್ಮನೆ ಈಕೆಯ ಗಂಧರ್ವರ ಸ್ಥಿತಿಯನ್ನು ಹೇಳುವುದಕ್ಕೆ ನೀನೇನು ನೋಡಿಲ್ಲ ಆಗ್ತದೆ. ನಮ್ಮನೆ ಅಕ್ಕಯ್ಯ ನಾವು ಗಂಧರ್ವರಂದು ಬಂದು ನಮ್ಮ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿರುವ, ಆದರೆ ಅವಳ ಗಂಧರ್ವರೆಂಬುದು ಏನಿದೆ ನಮ್ಮನೆ ಅಕ್ಕಯ್ಯ ಅವಳು ಕೇಳಿದ ಅರ್ಥಕ್ಕೆ ನನಗೆ ತಿಳಿದಿರುವುದು. ಅವರಿಗೆ ಗಂಧರ್ವರು ಆಗ್ತದೆ. ದಾಸಿ ಕೆಲಸಕ್ಕಾಗಿ ಬಂದವಳು ಇವಳ ವಿಚಾರವನ್ನು ಬಿಡು, ನಿನ್ನ ಅರವಂದ್ರಕ್ಕೆ ತೆರಳು. ಅಕ್ಕಯ್ಯರ ಮಾತನ್ನು ಮೀರಬೇಡ. ಕಣ್ಣಿಯ ತಮ್ಮ ಸ್ತ್ರೀಯ ಬೀರಿಗೆ ಆ ಸ್ತ್ರೀಯರ ಮರ್ಮ. ಅಪ್ಪೋ ಅಕ್ಕಯ್ಯ, ಗಂಧರ್ವನೆಂಬ ಹದಮರ ಭಯ ಸುದ್ದಿ ಎನ್ನ ಮುಂದೆ ಹೇಳಬೇಡ. ಆಗ್ತದೆ ಈ ನಿನ್ನ ಭಾರತಂತ ಕಣವನ್ನಿರಲಿ ಧಕ್ಕೆ ಬರಲಿ. ಆಗ್ತದೆ ಅವರಂಶದ ಬಡಿದು ಗೋಣು ಮುರಿದು ಗಗನ ಮಂಡಲಕ್ಕೆ ಒಗೆದಿದ್ದರೆ ತುಂಬಾ ಶಕ್ತಿಯುಳ್ಳ ಕೀಚಕನ ಹೆಸರಿದ್ದಕ್ಕೆ ಆಗ್ತದೆ. ಅಂದರೆ
ಪಾಲಕರನ್ನು ಲೆಕ್ಕಿಸದಂದು ಬ್ರಹ್ಮನಮ್ಮನೇನಾದರೂ ಅಡ್ಡ ಬಂದರೆ